ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಭಾರೀ ಕುಸಿತ ಆಗಿದ್ದು ತಾನೇ ಬೆಳೆದಂತ ಹೂವಿನ ಬೆಳೆಯನ್ನ ರೈತ ನಾಶ ಮಾಡಿದ್ದಾನೆ. ಟ್ರ್ಯಾಕ್ಟರ್ನಲ್ಲಿ 2 ಎಕರೆ ಸೇವಂತಿ ಹೂವಿನ ಬೆಳೆಯನ್ನ ನಾಶ ಮಾಡಿದ್ದಾನೆ ರೈತ. ಕೆಜಿ ಸೇವಂತಿ ಹೂವಿಗೆ 10 ರಿಂದ 20 ರೂಪಾಯಿ ಬೆಲೆ ಆಯಿತು. ಹೂ ಕೊಯ್ದು ಸಾಗಣೆ ವೆಚ್ಚ ಸಹ ಬರಲ್ಲ ಟ್ರ್ಯಾಕ್ಟರ್ ಮೂಲಕ. ಹಾಗಾಗಿ ಹೂವಿನ ಬೆಳೆಯನ್ನ ರೈತ ನಾಶ ಮಾಡಿದ್ದಾನೆ. ಎಕರೆಗಟ್ಟಲೆ ಜಾಗದಲ್ಲಿ ಬೆಳೆದಂತ ಸೇವಂತಿ ಹೂವು, 1 ಕೆಜಿ ಸೇವಂತಿ ಹೂವಿಗೆ 10 ರಿಂದ 20 ರೂಪಾಯಿ ಸಿಗ್ತಾ ಇದೆ. ಇಷ್ಟು ಹಣ ಸಿಕ್ಕಿದ್ರೆ ಹೂ ಕೊಯ್ದು ಅದನ್ನ ಸಾಗಣೆ ಮಾಡಿದಂತ ವೆಚ್ಚ ಕೂಡ ಬರಲ್ಲ. ಬೆಳೆಯೋದಕ್ಕೆ ಖರ್ಚಾಗತ್ತೆ, ಆ ಹೂವನ್ನ ಕೀಳೋದಕ್ಕೂ ಕೂಡ ಖರ್ಚಾಗತ್ತೆ, ಅದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡೋಗಿ ಹಾಕೋದಕ್ಕೂ ಸಹ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗುತ್ತೆ. ಇದು ಯಾವ ದುಡ್ಡು ಹುಟ್ಟಲ್ಲ ಅನ್ನೋ ಕಾರಣಕ್ಕೆ ತಾನು ಬೆಳೆದಂತಹ ಬೆಳೆಯನ್ನ ರೈತ ನಾಶ ಮಾಡ್ತಾ ಇರುವಂತಹ ದೃಶ್ಯ ಆಯಿತು. ಕೋಲಾರ ಜಿಲ್ಲೆ ಮಾರಂಡಹಳ್ಳಿಯ ರೈತ ಕೃಷ್ಣಮೂರ್ತಿ ಹೂ ಬೆಳೆಯೋದಕ್ಕೆ ಅಂತಲೇ 1.5 ರಿಂದ 2 ಲಕ್ಷ ಖರ್ಚು ಮಾಡಿದ್ದಾರೆ. ಆದ್ರೆ ಈಗ ನೋಡಿದ್ರೆ 1 ಕೆಜಿ ಸೇವಂತಿ ಹೂವಿಗೆ 10 ರಿಂದ 20 ರೂಪಾಯಿ ಸಿಗ್ತಾ ಇದೆ. ಹೀಗಾದ್ರೆ ಆ ಹೂ ಕೀಳೋದಕ್ಕೆ ಮತ್ತೊಂದಷ್ಟು ಖರ್ಚು, ಅದನ್ನ ಬೇರೆ ಕಡೆ ತಗೊಂಡೋಗಿ ಹಾಕೋದಕ್ಕೆ ಇನ್ನೊಂದಷ್ಟು ಖರ್ಚು ಯಾಕೆ ಬೇಕು ಅಂತ ಆ ಬೆಳೆಯನ್ನೇ ನಾಶ ಮಾಡಿದ್ದಾನೆ. ಸರ್ಕಾರ ಹೂ ಬೆಳೆಗಾರರ ನೆರವಿಗೆ ಬರಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.